ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎಲ್ಲಾ ಸಾಕ್ಷ್ಯಗಳನ್ನು ನೋಡಲಾಗಿ ನಿವೇದಿತ ಅವರ ಅಪರಾಧಿ ಎಂದು ನಿಸ್ಸಂದೇಹವಾಗಿ ಸಾಬೀತಾಗಿರುತ್ತದೆ. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಬಿಟ್ಬಿಡಿ, ಅವಳು ಏನು ಮಾಡಿಲ್ಲ ರೀ. ಬಿಡಿಯಮ್ಮ. ನಿವೇದಿತ ಏನು ಮಾಡಿಲ್ಲ. ಚಿದಾನಂದ ನಿಲ್ಸಿ. ಅಯ್ಯೋ ನಿವೇದಿತ, ನಿವೇದಿತ. ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ಕೂತ್ಕೊಂಡೆ? ನೀರು ಕುಡಿತೀಯಾ? ಯಾಕಮ್ಮ, ಏನಾಯ್ತು? ಯಾಕೆ ಹಾಕೊಂಡೆ? ತುಂಬ ಕೆಟ್ಟ ಕನಸು ಕಣೆ, ಭಯ ಹುಟ್ಟಿಸೋವಂಥದ್ದು. ಕನಸಲ್ಲಿ ನಿರ್ಮಲಾ ಕೊಂಡಹಳ್ಳಿಗೆ ಶಮ್ಮಿಗೆ ಬಿಡುಗಡೆ ಆಗೋಯ್ತು. ನಿನಗೆ ಮಾತ್ರ ಜೀವಾವಧಿ ಶಿಕ್ಷೆ ವಿಧಿಸ್ಬಿಟ್ರು. ನಿರ್ಮಲಾ ಶಮ್ಮಿ ಸಂತೋಷ ಹೊರಟೋಗ್ತಾ ಇದ್ದಾರೆ. ನೀನೊಬ್ಳೆ ಸಿಕ್ಕಾಕೊಂಡ್ಬಿಟ್ಟಿದೀಯಾ. ನೀನನ್ನು ಅರೆಸ್ಟ್ ಮಾಡಿಬಿಟ್ರು ಕಣೆ. ನೀ ನನ್ನ ಹತ್ರ ತಿರುಗಿ ಅಮ್ಮ ನನ್ನನ್ನು ಬಿಡ್ಸಮ್ಮ ಅಂತ ಕೇಳ್ತಾ ಇದೀಯ. ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಸುತ್ತಮುತ್ತ ಯಾರೂ ಇಲ್ಲ. ನೀನನ್ನು ಕರ್ಕೊಂಡು ಹೊರಟೆ ಹೋದ್ರು ಕಣೆ. ನಂಗೆ ತುಂಬ ಸಂಕಟ ಆಗೋಯ್ತು. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಬರೀ ಅಪಶಕನಗಳೇ ಆಗ್ತಿದೆ ಕಣೆ. ಮುಂಜಾವಿನ ಕನಸು ಬೇರೆ. ನಿಜ ಆಗ್ಬಿಟ್ರೆ ಏನೇ ಗತಿ? ನಿಂಗೇನಾದ್ರೂ ಅದ್ರ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮರಿ. ಸಮಾಧಾನ ಮಾಡ್ಕೊಮ್ಮ. ನಿನ್ನ ಮನಸ್ಸೊಳಗಿರೋ ಭಯ ಕನಸಾಗಿ ಬಂದಿದೆ ಅಷ್ಟೆ. ಏನೂ ಆಗೋದಿಲ್ಲ. ನೀ ಧೈರ್ಯ ಕೆಡಬೇಡ ಅಮ್ಮ. ಭಯ ಆಗದೆ ಇರುತ್ತೇನೆ. ಇವತ್ತು ನಿನ್ನ ಕೇಸಿನ ಜಡ್ಜ್ಮೆಂಟ್ ಬೇರೆ. ರಾತ್ರಿ ನಿನಗೆ ಬಿಡುಗಡೆ ಆಗ್ಲಪ್ಪ ದೇವ್ರೆ ಅಂತ ಹೇಳಿ
ದೇವ್ರಿಗೆ ದೀಪ ಹಚ್ತಿದ್ರೆ ಆ ದೀಪ ಆರೋಯ್ತು. ಆಗ್ಲಿಂದ ನಂಗೆ ಅದೇ ಆತಂಕ ಆಗ್ಬಿಟ್ಟಿದೆ ಕಣೆ. ಅಮ್ಮ, ಗಾಳಿ ಬೀಸಿ ದೇವ್ರ ದೀಪ ಆರು ಹೋಗಿದೆ. ಅದನ್ನೇ ನಿನ್ನ ಮನಸ್ಸಿಗೆ ಹಚ್ಕೊಂಡು ಈ ರೀತಿ ಎಲ್ಲ ಕನಸು ಬೀಳ್ತಿದೆ ಅಷ್ಟೇ. ಧೈರ್ಯವಾಗಿರಮ್ಮ. ನಿನ್ನ ಆತಂಕ ನನಗೂ ಅರ್ಥ ಆಗತ್ತಮ್ಮ. ಆದರೆ ನಾವೇನು ಮಾಡೋಕ್ಕಾಗತ್ತೆ ಹೇಳು? ಏನೂ ಮಾಡೋಕ್ಕಾಗೋದಿಲ್ಲ. ಜಡ್ಜ್ಮೆಂಟ್ ಬರೋ ತನಕ ಕಾಯಬೇಕು ಅಷ್ಟೆ. ಅಲ್ಲ ಕಣೆ, ನನ್ನ ಭಯ. ಅಮ್ಮ, ನನಗೆ ಗೊತ್ತು ಜಡ್ಜ್ಮೆಂಟ್ ನನ್ನ ವಿರುದ್ಧ ಆದರೆ ಅಂತ ತಾನೆ. ಯೋಚನೆ ಮಾಡಬೇಡಮ್ಮ. ನಾವು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ತುಂಬ ಮುಖ್ಯವಾದ ದಿನ ಇವತ್ತು. ಕೋರ್ಟಿಗೆ ಬೇಗ ಹೋಗಬೇಕು. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ನೋಡಿ, ಯಾರೋ ರಸ್ತೆ ಗಡ್ಡ ಕಲ್ಲಿಟ್ಬಿಟ್ಟಿದ್ದಾರೆ. ಯಾರೋ ಇಕ್ಕಿರೋ ಕಲ್ಲಲ್ಲ ಇದು, ನಾವೇ ರಸ್ತೆಗೆ ಈ ಥರ ಕಲ್ಲಿಕ್ಕಿರೋದು. ನೀವಾ? ಹೌದು, ನಾವೇ. ಕಲ್ಲುಗಳನ್ನ ಯಾರು ಹಾಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹಾಕಿದ್ದಾರೆ ಅನ್ನೋದು ಮುಖ್ಯ. ಹೀಗೆ ಒಗ್ಟೊಗ್ಟಾಗಿ ಮಾತಾಡೋದನ್ನ ಬಿಟ್ಟು ಕಲ್ಯಾಕ್ ಹಾಕಿದ್ದೀರಾ ಅನ್ನೋದನ್ನ ಹೇಳಿ. ನೀವು ಡಾಕ್ಟ್ರ್ ಆಗಬಾರ್ದಿತ್ತು, ಆ್ಯಕ್ಟ್ರೆಸ್ ಆಗಬೇಕಾಗಿತ್ತು. ಎಲ್ಲ ಗೊತ್ತಿದ್ರು ಗೊತ್ತಿಲ್ದಿರೋ ಅಮಾಯಕರ ಥರ ನಟಿಸ್ತೀರಾ. ನೋಡಿ, ನೀವು ಈ ರೀತಿ ಎಲ್ಲ ಮಾತಾಡಬೇಡಿ, ನನಗಿಷ್ಟ ಆಗಲ್ಲ. ನಾನು ಹೇಗೆ ಅನ್ನೋದನ್ನ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ. ಅದೇನು ಹೇಳಬೇಕು ಅಂದ್ಕೊಂಡಿದ್ದೀರಾ ಹೇಳಿ, ಇಲ್ಲಾಂದರೆ ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀರಾ ಮೇಡಮ್? ನಿಮ್ಮ ಚಿಕ್ಕಪ್ಪ ಮೋಹನ್ ದಾಸ್ ಅವ್ರ ಮನೆಗೆ. ಯಾಕೆ? ನಿಮ್ಮ ಚಿಕ್ಕಪ್ಪನ ದಿನ ಮನೆಗೆ ಬಂದು ಟ್ರೀಟ್ ಮಾಡ್ತಿರೋ ಡಾಕ್ಟರ್ ನಾನು, ಅದಕ್ಕೆ. ಅಂದರೆ ನೀವು ಟ್ರೀಟ್ ಮಾಡ್ತಿರೋ ಪ್ರತಿ ಪೇಷಂಟ್ ಮನೆಗೂ ಹೋಗಿ ಟ್ರೀಟ್ ಮಾಡ್ತೀರಾ? ಇಲ್ಲ. ಮತ್ತೆ ಯಾವ ಪೇಷಂಟ್ ಮನೆಗೂ ದಿನ ಮನೆಗೆ ಹೋಗದೆ ಇರೋರು ನಮ್ಮ ಚಿಕ್ಕಪ್ಪನ ಮನೆಗೆ ಯಾಕ್ರಿ ದಿನ ಬರ್ತೀರಾ? ಅವರು ಪೇಷಂಟ್ ಮಾತ್ರ ಅಲ್ಲ, ಅವ್ರ ಬಗ್ಗೆ ನಂಗೆ ಒಂದು ರೀತಿ ವಿಶ್ವಾಸ ಇದೆ. ಅವ್ರಿಗೆ ನಾನು ಮಗಳಿದ್ದ ಹಾಗೆ. ಹಲೋ, ಬರೀ ಇದ್ದಾಗಷ್ಟೇ, ಮಗಳಲ್ವಲ್ಲ. ನಮ್ಮ ಚಿಕ್ಕಪ್ಪನಿಗೆ ಮಕ್ಕಳು ಥರ ನಾವಿದ್ದೀವಿ, ನೀವು ಬರೀ ಡಾಕ್ಟ್ರ್ ಅಷ್ಟೇ. ನೀವು ನಮ್ಮ ಚಿಕ್ಕಪ್ಪನಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಅಂತ ಬಂದ್ರಿ, ಅದು ಮಾಡ್ಕೊಂಡು ಇರಬೇಕಾಗಿತ್ತು. ಅದು ಬಿಟ್ಟು ನಮ್ಮ ಚಿಕ್ಕಪ್ಪನ್ನೇ ನಮ್ಮ ವಿರುದ್ಧ ಎತ್ಕಡ್ತೀರಾ. ನಾನು ಯಾವಾಗ್ರಿ ಆ ರೀತಿ ಮಾಡಿದ್ದೀನಿ? ಯಾವಾಗ ಮಾಡಿಲ್ಲ ಹೇಳಿ? ನೀವು ನಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಚಿಕ್ಕಪ್ಪ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕಟ್ಟಬೇಕು ಅನ್ಕೋತಾರೆ. ಆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಪೂರ್ಣ ಜವಾಬ್ದಾರಿನ ನಿಮಗೆ ಕೊಡಬೇಕು ಅನ್ಕೋತಾರೆ. ನೀವು ನಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಮೇಲಿದ್ದಂತಹ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆನ ನಮ್ಮ ಚಿಕ್ಕಪ್ಪ ಕಳ್ಕೊತಾರೆ. ನಮ್ಮ ಚಿಕ್ಕಪ್ಪನಿಗೆ ಮರುವು ಜಾಸ್ತಿ. ತಾವೇ ಬರ್ಕೊಟ್ಟಂತಹ ಚೆಕ್ಕನ್ನು ನಾನು ಬರ್ಕೊಟ್ಟಿಲ್ಲ ಅಂತ ವಾದಿಸ್ತಾರೆ. ನಮ್ಮ ಚಿಕ್ಕಪ್ಪನ ಸಮಸ್ಯೆ ನಮಗೆ ಗೊತ್ತು, ಹಾಗಾಗಿ ನಾವು ಬೇಸರ ಮಾಡ್ಕೊಳ್ಳಲ್ಲ. ಅವರು ನಮ್ಮ ಚಿಕ್ಕಪ್ಪ ಅಂತ ಅವ್ರ ಮೇಲೆ ಸಿಂಪತಿ ತೋರಿಸಿ ನಾವು ಸುಮ್ಮನಾಗ್ಬಿಡ್ತಾ ಇದ್ವಿ. ನೀವು ಬಂದ ಮೇಲೇ ಪರಿಸ್ಥಿತಿ ಚೇಂಜ್ ಆಗಿದೆ. ಆವಾಗ ಅವ್ರ ದುಡ್ಡನ್ನ ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ಅಂತ ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಕಹಿ ತುಂಬಿದ್ದೀರಾ. ನೀವೇ ನಮ್ಮ ಚಿಕ್ಕಪ್ಪ ನಮ್ಮ ವಿರುದ್ಧ ಯೋಚನೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಕುಮ್ಮ ಕೊಟ್ಟಿದ್ದೀರಾ. ಧ್ವನಿ ಏರ್ಸ್ ಮಾತಾಡಬೇಡಿ. ನೀವುಗಳು ಕಿರ್ಚಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ.
ನೀವುಗಳು ತಪ್ಪು ಮಾಡಿದ್ದೀರಾ. ನಿಮ್ಮ ಚಿಕ್ಕಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಾ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈ ವಿಷಯ ಅವ್ರಿಗೆ ಹೇಳಿದ್ ನಾನಲ್ಲ. ನಿಮ್ಮ ಚಿಕ್ಕಪ್ಪ ಅವ್ರ ಮಗಳ ಹೆಸರಲ್ಲಿ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಆ ವಿಷಯವಾಗಿ ಆರ್ಕಿಟೆಕ್ಟ್ಗೆ ಚೆಕ್ ಕೊಟ್ಟಿದ್ರು 15 ಲಕ್ಷದ್ದು. ಆ ಚೆಕ್ಕು ಬೌನ್ಸ್ ಆಯಿತು. ನಿಮ್ಮ ಚಿಕ್ಕಪ್ಪ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ರು. ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕಳಿಸಿದ್ರು. ಆಗ ಬ್ಯಾಂಕ್ ಸ್ಟೇಟ್ಮೆಂಟು ಚೆಕ್ ಕೌಂಟರ್ ಫೈಲ್ನ ನಿಮ್ಮ ಚಿಕ್ಕಪ್ಪ ಚೆಕ್ ಮಾಡಿದ್ರು. ಅವ್ರು ಸೈನ್ ಮಾಡ್ತಿದ್ದಿದ್ದ ಚೆಕ್ಗೂ ನೀವು ಡ್ರಾ ಮಾಡಿರೋ ದುಡ್ಡಿಗೂ 1 ಲಕ್ಷ ಡಿಫ್ರೆನ್ಸ್ ಬರ್ತಿತ್ತು. ಹಾಗಾಗಿ ನಿಮ್ಗಳ ಬುದ್ಧಿ ಅವ್ರಿಗೆ ಗೊತ್ತಾಯ್ತು. ಅವ್ರು ಮನ್ಸು ಮಾಡಿದ್ದಿದ್ರೆ ನಿಮ್ಮಿಬ್ಬರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದ್ರೇನೋ ಅಣ್ಣನ ಮಕ್ಕಳು ಅಂತ ಕನ್ಸನಲ್ಲಿ ಸುಮ್ಮನೆ ಬಿಟ್ಟಿದ್ದಾರೆ. ಇದೆಲ್ಲ ಶುರುವಾಗಿದ್ದು ನಮ್ಮ ಚಿಕ್ಕಪ್ಪ ಹಾಸ್ಪಿಟ್ಲು ಕಟ್ಟಬೇಕು ಅಂದ್ಕೊಂಡ್ಮೇಲೇ. ಇಲ್ಲ ಅಂದಿದ್ರೆ ಆ ಆರ್ಕಿಟೆಕ್ಟ್ಗೆ ಚೆಕ್ ಕೊಡಬೇಕು ಅನ್ನೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ, ನಮ್ಮ ವಿಷಯನೂ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಕಾರಣ ನೀವ್ಯಾರ್ರಿ ನನ್ನ ಚಿಕ್ಕಪ್ಪನಿಗೆ ಹಾಸ್ಪಿಟ್ಲು ಕಟ್ಸಿ ಅಂತ ತಲೆಗೆ ತುಂಬೋದಕ್ಕೆ? ನಾನು ಯಾವತ್ತೂ ನಿಮ್ಮ ಚಿಕ್ಕಪ್ಪಂಗೆ ಆಸ್ಪತ್ರೆ ಕಟ್ಸಿ ಅಂತ ಹೇಳಿಲ್ಲ. ಅವ್ರ ಮಗಳ ಹೆಸರಲ್ಲಿ ಆಸ್ಪತ್ರೆ ಕಟ್ಸ್ಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಅದನ್ನು ಅವ್ರು ನನ್ನ ಹತ್ರ ಹೇಳ್ಕೊಂಡ್ರು. ಆ ಜವಾಬ್ದಾರಿ ನೀನು ತಗೊಳ್ತೀಯ ಅಂತ ಕೇಳಿದ್ರು. ನಾನು ಒಪ್ಕೊಂಡೆ. ಅವ್ರ ಕನಸು ನನ್ಸಾಗೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಆದರೆ ನೀವು ನಮ್ಮ ಚಿಕ್ಕಪ್ಪ ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಕಲ್ಲಾಗ್ತಾ ಇದ್ದೀರಾ. ನಾವು ನಮ್ಮ ಚಿಕ್ಕಪ್ಪನ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ವಿ. ನೀವು ಬಂದ ಮೇಲೇ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಕಮ್ಮಿ ಆಗಿರೋದು, ನಂಬಿಕೆ ಕಮ್ಮಿ ಆಗಿದೆ. ಅಲ್ಲ, ಅದು ಹೆಚ್ಚಿಗೆ ಮಾತಾಡಬೇಡ್ರಿ. ನೀವು ನಮ್ಮ ಮನೆಗೆ ಬರ್ತಾ ಇರೋದ್ರಿಂದನೇ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇರೋದು. ನೀವು ನಮ್ಮ ಚಿಕ್ಕಪ್ಪನ ಟ್ರೀಟ್ ಮಾಡೋ ನೆಪದಲ್ಲಿ ನಮ್ಮ ಮನೆಗೆ ಬಂದಿದ್ದು ಸಾಕು. ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ನಮಗಿಲ್ಲ. ನಮ್ಮ ಚಿಕ್ಕಪ್ಪನಿಗೆ ಡಾಕ್ಟ್ರ್ ಅವಶ್ಯಕತೆ ಇದ್ದರೆ ನಾವು ಬೇರೆ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀವಿ. ಆದರೆ ನೀವು ಬರೋದು ಬೇಡ. ನೋಡಿ ಡಾಕ್ಟ್ರೇ, ಡಾಕ್ಟ್ರ್ ಆದರೂ ಪೇಷಂಟ್ಗಳಿಗೆ ಹೆಲ್ಪ್ ಮಾಡಬೇಕು ಹೊರತು ತೊಂದರೆ ಮಾಡಬಾರ್ದು. ನಾವು ನೋಡ್ಕೊಳ್ಳೋ ಥರ ನಮ್ಮ ಚಿಕ್ಕಪ್ಪನ ನೀವು ನೋಡ್ಕೊಳಕ್ಕಾಗುತ್ತೇನ್ರಿ? ಈಗಾಗಲೇ ನಮಗೂ ನಮ್ಮ ಚಿಕ್ಕಪ್ಪನಿಗೂ ತಂದಿಕ್ಕಿದ್ದೀರಾ. ನಾವೇನಾದರೂ ಅಕಸ್ಮಾತ್ ನಮ್ಮ ಚಿಕ್ಕಪ್ಪನ ಬಿಟ್ಬಿಟ್ಟು ಊರಿಗೆ ಹೋದರೆ ನೀವು ಅವ್ರು ನೋಡ್ಕೋತೀರಾ 24 ಗಂಟೆ? ನಿಮ್ಗೇನು ಬೇರೆ ಕೆಲಸ ಇರಲ್ವಾ? ಅದಕ್ಕೆ ನೀವು ನಮ್ಮ ಮನೆಗೆ ಬರೋದನ್ನ ನಿಲ್ಲಿಸಿ. ಒಂದು ವೇಳೆ ನಮ್ಮ ಮಾತು ಮೀರಿ ನೀವೇನಾದರೂ ನಮ್ಮ ಮನೆಗೆ ಬಂದರೆ ನಾವು ಖಂಡಿತವಾಗ್ಲೂ ಆ ಮನೇಲಿ ಇರಲ್ಲ. ನಾವು ನಮ್ಮ ಊರಿಗೆ ಹೊರಟೋಗ್ತೀವಿ. ನಿಮ್ಮಟನೇ ನಡೀಲಿ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಲ್ಲ ನಿಮ್ಮದಿನೂ ನಿಮ್ಮ ಕೈಯಲ್ಲಿದೆ. ಮೇಡಮ್, ಇವತ್ತಿನ ಜಡ್ಜ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ ಪ್ಲೀಸ್, ನಾವೇನು ಹೇಳೋ ಮನಸ್ಥಿತಿನಲ್ಲಿಲ್ಲ. ಒಂದು ನಿಮಿಷ.
ಯಾಕಮ್ಮ ಆಟೋದಲ್ಲಿ ಬರಕ್ಕೆ ಹೋದ್ರಿ? ನಾನೇ ಪಿಕ್ ಮಾಡ್ತಿದ್ನಲ್ಲ, ನಿನ್ನೆ ಫೋನ್ ಕೂಡ ಮಾಡಿದ್ದೆ. ನಾನು ಬರೋದು ಬೇಡ ಅಂಥೇಳಿ ಈಗ ಆಟೋದಲ್ಲಿ ಬಂದಿದ್ದೀರಾ? ಪರವಾಗಿಲ್ಲ. ಹೇಗಿದೆಯಾ? ಚೆನ್ನಾಗಿದ್ದೀನಮ್ಮ. ಹೇಗಿದ್ದೀರಾ ನಿವೇದಿತಾ? ನಿಮ್ಮ ಫೋನ್ ರಿಂಗ್ ಆಗ್ತಾ ಇದೆ. ಒಂದು ನಿಮಿಷ ಪ್ಲೀಸ್. ಹಲೋ, ಹೇಳಿ ನಚಿಕೇತ. ಹಾಂ, ಈಗ ತಾನೇ ಬಂದ್ವಿ, ಒಳಗೆ ಹೋಗಿಲ್ಲ. ಯಾರ್ದು ಫೋನ್ ನಿವೇದಿತಾ? ನಚಿಕೇತ? ಹೌದು. ಇಲ್ಲೇ ನಿಂತ್ಕೊಂಡು ಮಾತಾಡ್ಬೋದಿತ್ತಲ್ಲ. ಏನಂತೆ ಅಷ್ಟೊತ್ತು ಮಾತಾಡ್ತಿದ್ರು? ಬರ್ತಾರಂತ? ನಾನು ಅದೇ ಅಂದ್ಕೊಂಡೆ, ನೀವು ನಚಿಕೇತ ಜೊತೆನೇ ಬರ್ತೀರಾ ಅಂತ. ದೇವಾನಂದ್, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ, ಚೀಪ್ ಅನ್ಸುತ್ತೆ. ಹೌದು, ನಾನು ಚೀಪೆ. ಜಡ್ಜ್ಮೆಂಟ್ ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾಳೆ. ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಾ ಇದೆಯಾ? ಸೆನ್ಸ್ ಬೇಡವಾ? ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಿ? ದೇವಾನಂದ್? ಹಲೋ ಸರ್. ರಾಜಾನಂದ ಸ್ವಾಮಿ ಅವರು ನನ್ನ ರಾಜಕೀಯ ಗುರುಗಳು. ಅವರ ಕೊಲೆಯ ಸಂಚನ್ನು ನಾನು ಮಾಡೋದಕ್ಕೆ ಸಾಧ್ಯನಾ ಮೇಡಮ್? ಮಾಡ್ತೀನ? ಸರ್, ಆರ್ಗ್ಯುಮೆಂಟ್ನಲ್ಲಿ CSP ಅವ್ರ ಪಾಯಿಂಟ್ಗಳಿಗೆಲ್ಲ ನಮ್ಮ ಲಾಯರು ಒಡೆದಾಕಿದ್ದಾರೆ. ಸತ್ಯ ನಮ್ಮ ಕಡೆ ಇದೆ, ದೇವರಿದ್ದಾನೆ. ಮುನಿಯಪ್ಪ, ಏನು ದೇವಾನಂದ್, ರುದ್ರಾಕ್ಷಿ ನ್ಯೂಸ್ನಲ್ಲಿ ನಿಮ್ಮ ಮತ್ತು ನಿವೇದಿತ ಅವ್ರ ಬಗ್ಗೆ ಏನೇನೋ ಸುದ್ದಿಗಳು ಬಂದಿದ್ವು? ಯಾರು ಆ ನಚಿಕೇತ್ ಪುರೋಹಿತ್ ದೇವಾನಂದ್? ಸಾರಿ, ನಿಮ್ಗೀಗ ಆಗಬಾರ್ದಾಗಿತ್ತು. ಬರ್ತೀನಿ ಮೇಡಮ್. ತುಂಬ ಭಯ ಆಗ್ತಿದೆ ಕಣೆ. ಇವತ್ತು ಜಡ್ಜ್ಮೆಂಟ್ ಏನಾಗುತ್ತೋ ಏನೋ, ತುಂಬ ಆತಂಕ ಆಗ್ತಿದೆ ನಿವೇದಿತಾ. ಶಮಿ, ಏನೂ ಆಗಲ್ಲ, ಧೈರ್ಯವಾಗಿರು.
Sessions case 339/2010 state by Rudrakshipura Ring Road Police Station versus Nivedita Devasagara and others. I appear for the accused, Your Honor. I appear for the state, Your Honor. Judgment.